ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ. ಇವತ್ತಿನ ವ್ಲಾಗ್ ಇವತ್ತೇ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು. 6:45 ಆಗಿಬಿಡ್ತು. ನಾನು 6:15ಗೆ ಅಲಾರಾಮ್ ಇಟ್ಟಿದ್ದೆ ಮತ್ತು 6:20ಕ್ಕೆ ಇಟ್ಟಿದ್ದೆ. ಆಫ್ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಏನಾಗ್ತದೆ ಅಂದರೆ ದಿನಾ ಲೇಟ್ ಆಗ್ತದೆ ಮಲಗೋದು. 12:15 ಆ ರೀತಿ ಆಗ್ತಾಯಿದೆ. ಸ್ವಲ್ಪ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಎಡಿಟಿಂಗು ಅಪ್ಲೋಡು ಅದು ಇದು ಎಲ್ಲ ಇರುತ್ತೆ, ಕೆಲಸಗಳೆಲ್ಲ ಇರುತ್ತಲ್ವ. ಹಂಗಾಗಿ ಲೇಟ್ ಆಗಿಬಿಡ್ತಾಯಿದೆ ಮಲಗೋದು. ಇನ್ನು ತನೂ ಓದ್ಕೋತಾ ಕೂತ್ಕೊಂಡ್ಬಿಡ್ತಾಳೆ 11:30 ಆ ಥರ ತನಕ. ಸೊ ಅವಳು ಬಂದು ಮಲ್ಕೊಂಡು ಇನ್ನು ನಾನು ಕೂಡ ಮಲಗೋ ಅಷ್ಟೊತ್ತಾಗ್ತಾಯಿದೆ. ಹಂಗಾಗಿ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಸೊ ಆದರೂ ಕಷ್ಟಪಟ್ಟು ಎದ್ದುಬಿಟ್ಟು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ಬ್ರೇಕ್ಫಾಸ್ಟು ನಾನು ಪನ್ನೀರ್ ಮಸಾಲ ಮಾಡ್ತೀನಿ ಅಂತ ತನುಗೆ ಹೇಳ್ಬಿಟ್ಟಿದ್ದೆ ಆಲ್ರೆಡಿ. ಪನ್ನೀರ್ ಮಸಾಲ ಅವಳು ರುಮಾಲಿ ರೋಟಿ ಕೇಳಿದ್ಲು. ಸರಿ ಓಕೆ, ಇವತ್ತೊಳಗೆ ಟ್ರೈ ಮಾಡೋಣ. ರುಮಾಲಿ ರೋಟಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ, ಟ್ರೈ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ. ಅಂದರೆ ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಎದ್ದಿದ್ದೇ ಇಷ್ಟೊತ್ತಾಗ್ಬಿಟ್ಟಿದೆ. ಇನ್ನು ನಾನು ರೆಡಿಯಾಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋತ್ತಿಗೆ ಲೇಟ್ ಆಗಿಬಿಡುತ್ತೆ. ನಿಜವಾಗ್ಲೂ 1 ಅವರಲ್ಲಿ ಇದೆಲ್ಲ ಆಗುತ್ತಾ ಅಂತ ಅಂದ್ಕೊಂಡೆ. ಆದ್ರೂ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನೋಡ್ತೀನಿ. ರುಮಾಲಿ ರೊಟ್ಟಿ ಮತ್ತು ಪನ್ನೀರ್ ಮಸಾಲನೇ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಾನಿವಾಗ ಫಸ್ಟು ತಲೆಯೆಲ್ಲ ಬಾಚಿಕೊಂಡು ಇನ್ನು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ರುಮಾಲಿ ರೊಟ್ಟಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ಇವತ್ತು ಬೇಗ ಎದ್ಬಿಡೋಣ, 6 ಗಂಟೆಗೆಲ್ಲ ಎದ್ಬಿಡೋಣ, 6 ಗಂಟೆಗೆ ಇದ್ದರೆ ಎಲ್ಲ ಕೆಲಸಗಳಾಗುತ್ತೆ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡೆ. ಬಟ್ ಲೇಟ್ ಆಗಿಬಿಡ್ತು. ಒಂದೊಂದು ದಿವಸ ಆ ರೀತಿ ಆಗುತ್ತೆ. ನಮ್ಮೂರಲ್ಲಿ ಮಳೆ ಅಂತೂ ಜಿಟಿ ಜಿಟಿ ಅಂತ ಮಳೆ ಬರ್ತಾನೆ ಇದೆ. ಅದರಲ್ಲಿ ಚಳಿ, ಮಳೆ ಜೊತೆ ಚಳಿ. ಈ ಚಳಿ ಇದ್ದರೆ ಅಂತೂ ನಿಜವಾಗ್ಲೂ ಎದ್ದೇಳೋಕ್ಕಾಗಲ್ಲ. ಇನ್ನು ವಾತಾವರಣ ಬೇರೆ ಅಷ್ಟೊಂದು ನಂಗೆ ಸೆಟ್ ಆಗ್ತಾಯಿಲ್ಲ. ಆಲ್ರೆಡಿ ನನಗೆ ಫೀವರ್ ಬರೋ ಥರ, ಒಂಥರ ಒಳ ಜ್ವರ ಥರ, ಮೂಗಲೆಲ್ಲ ಗಾಯ ಗುಳ್ಳೆಗಳಾಗ್ಬಿಟ್ಟಿದೆ. ಈ ಒಳ ಜ್ವರ ಬಂತು ಅಂದರೆ ಮೂಗು ಮೇಲೆಲ್ಲ ನನಗೆ ಗುಳ್ಳೆ ಆಗಿಬಿಡುತ್ತೆ. ಅದೊಂದು ಸಮಸ್ಯೆ ನನಗೆ. ಆಲ್ರೆಡಿ ಮೂಗಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವಾಗವಾಗ ಈ ರೀತಿ ಆಗ್ತಾ ಇರುತ್ತೆ. ಇನ್ನು ವಾತಾವರಣ ಬೇರೆ ಥಂಡಿ ಇದೆ. ನಿಜ ಹೇಳ್ಬೇಕಂದ್ರೆ ಒಂದು 7:30 8 ಗಂಟೆ ತನಕ ಆರಾಮಾಗಿ ಮಲ್ಕೊಂಬಿಡೋಣ, ಬ್ರೇಕ್ಫಾಸ್ಟ್ ಯಾರಾದರೂ ಮಾಡಿಕೊಟ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇದೆ. ಸೊ ನಾನೇ ಈ ಥರ ಅಂತ ಇದ್ದೀನಿ. ನಮ್ಮ ಪಾಪ ತನು ಕಾಲೇಜಿಗೆ ಹೋಗಬೇಕು, ಬೇಗ ರೆಡಿ ಆಗಬೇಕು, ಡೈಲಿ ಎದ್ದೇಳಬೇಕು. ಅವಳಿಗೂ ಕೂಡ ತುಂಬ ಕಷ್ಟ ಆಗ್ತಿದೆ. ಒಂದೊಂದು ದಿನ ಅಮ್ಮ ಒಂದು ದಿವಸ ರಜಾ ಕೊಟ್ಟರೆ ಸಾಕಪ್ಪ, ಒಂದು ದಿವಸ ರಜಾ ಕೊಟ್ಟರೆ ಸಾಕಪ್ಪ ಅಂತ ನೋಡ್ತಾನೆ ಇರ್ತಾಳೆ. ಈ ಜುಲೈ ತಿಂಗಳಲ್ಲಂತೂ ಒಂದೇ ಒಂದು ಗೌರ್ಮೆಂಟ್ ಹಾಲಿಡೇ ಇಲ್ಲ. ಮಾಮೂಲಿ ಏನು ಸಂಡೇ ಇದೆ ಆ ರೀತಿ ಒಂದು ಗೌರ್ಮೆಂಟ್ ಹಾಲಿಡೇ ಇಲ್ಲ. ಒಂದು ದಿವಸನಾದರೂ ತನಗೆ ರಜಾ ಸಿಕ್ಲಪ್ಪ ಅಂತ ಅನ್ನಿಸ್ತದೆ. ನನಗೂ ಕಷ್ಟ ಆಗ್ತದೆ, ಅವಳಿಗೂ ಕಷ್ಟ ಆಗ್ತದೆ. ಆಮೇಲೆ ಸ್ಕೂಲ್ಗೆ ಹೋಗ್ತಾ ಇದ್ದಾಗೆಲ್ಲ ಅವಳಿಗೆ 8:30 ಹೋದರೆ 3 ಗಂಟೆ 3:15ಗೆಲ್ಲ ಮನೆಗೆ ಬಂದುಬಿಡೋಳಲ್ವ. ಇವಾಗ 6 6:30 ಆಗ್ತಾಯಿದೆ ಮನೆಗೆ ಬರೋದು. ಹಂಗಾಗಿ ಅವಳಿಗೂ ಕೂಡ ಒಂಥರ ಕಷ್ಟ ಆದಂಗೆ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಒಂದು 2 ವರ್ಷ ಎಫರ್ಟ್ ಹಾಕಲೇಬೇಕು ಅಂತ ನಾನು ತನುಗೆ ಹೇಳಿದ್ದೀನಿ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಅವಳು ಮಾಡ್ತಾಯಿದ್ದಾಳೆ. ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಿಕೊಡ್ತಾ ಇದ್ದೀನಿ. ಅವಳನ್ನ ಸಾಧ್ಯವಾದಷ್ಟು ಪೀಸ್ಫುಲ್ಲಾಗಿಡೋದಕ್ಕೆ, ಖುಷಿಯಾಗಿಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಓದೋದೆಲ್ಲ ಜಾಸ್ತಿ ಅವಳಿಗೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಒಂಥರ ಸ್ಟ್ರೆಸ್ ಜಾಸ್ತಿ ಆಗಬಾರ್ದು ಅಂತ ಖುಷಿಯಾಗಿಡೋದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿ ಆದಮೇಲೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಬಂದೆ. ಮಳೆ ನೋಡಿ ಫ್ರೆಂಡ್ಸ್, ಮಳೆ ಜಿಟಿ ಜಿಟಿ ಅದು ಜೋರು ಬಂದು ನಿಲ್ಲೋದಿಲ್ಲ. ಈ ರೀತಿ ಜಿಟಿ ಜಿಟಿ ಅಂತ ಮಳೆ ಬರ್ತಾನೇ ಇದೆ. ಥಂಡಿ ವಾತಾವರಣ ಇದೆ ನಿಜವಾಗ್ಲೂ. ಆ ಬೆಟ್ಟ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಆಪೋಸಿಟು. ನಿಮ್ಗೆ ಮಳೆ ಕಾಣಿಸ್ತದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟರೆ ಸಣ್ಣದಾಗಿ ಮಳೆ ಬರ್ತಾಯಿದೆ. ಒಂದೊಂದು ಸತಿ ಜೋರಾಗುತ್ತೆ, ಒಂದೊಂದು ಸತಿ ಸಣ್ಣದಾಗಿ ಬರುತ್ತೆ. ಆ ರೀತಿ ಇದೆ ಮಳೆ. ಒಂಥರ ಈ ಥರದ ವಾತಾವರಣದಲ್ಲಿ ಒಂಥರ ಬೆಚ್ಚಗೆ ಕಾಫಿ ತಿಂಡಿ ಯಾರಾದರೂ ಮಾಡಿಕೊಟ್ರೆ ಕುಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ಬೆಚ್ಚಗೆ ಕುತ್ಕೊಳ್ಳೋದು ಒಳಗಡೆ ಎಷ್ಟು ಚೆನ್ನಾಗಿರುತ್ತಲ್ವ. ನಂಗೆ ನಿಜ ಹೇಳ್ಬೇಕಂದ್ರೆ ಈ ಹಳ್ಳಿ ಮನೆಗಳು ಭಾಳ ಇಷ್ಟ ಆಗುತ್ತೆ. ಸೌದೆ ಒಲೆ ಈ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು ನಂಗೆ ಮನೆಗಳಿಷ್ಟ. ಮುಂಚೆ ನನಗೆ ಈ ಊರಲ್ಲಿ, ನಮ್ಮೂರಲ್ಲಿ ನನಗೆ ಯಾವುದೂ ಕಷ್ಟ ಆಗ್ತಿರಲಿಲ್ಲ ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಯಾಕಂದರೆ ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾಗೆಲ್ಲ ಸೌದೆ ಒಲೆ ಇತ್ತು. ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಸೌದೆ ಒಲೆ ಇತ್ತು, ಯಾವಾಗಲೂ ಬೆಚ್ಚಗಿರೋದು. ಇಲ್ಲ ಅಂಡೆಯಲ್ಲಿ ನೀರು ಕಾಯ್ತಾ ಇರೋದಲ್ವ, ಆ ಒಲೆ ಇರೋದು, ನೀರೊಲೆ. ಅಲ್ಲಿ ಆದರೂ ಬೆಂಕಿ ಕಾಯಿಸ್ಕೊಂಡು ಕುತ್ಕೊಬಿಡ್ಬೋದಿತ್ತು ಚಳಿಗೆ. ಇವಾಗಂತೂ ಈ ಬೆಂಕಿ ಒಲೆ ಹೊಗೆ ಅನ್ನೋದು ಹೊಗೆ ಆಗುತ್ತೆ ಅಂತೇಳಿ ಒಲೆ ಯಾರೂ ಹಾಕ್ಸೋದೇ ಇಲ್ಲ. ನಮ್ಮಮ್ಮನೂ ಕೂಡ ಇವಾಗ ಒಲೆ ಇಲ್ಲ. ನಾನು ಒಂದೊಂದು ಸತಿ ಬೇಜಾರು ಮಾಡ್ಕೊತೀನಿ. ಹಿಂದ್ಗಡೆ ಸ್ವಲ್ಪ ಜಾಗ ಎಲ್ಲ ಬಿಟ್ಕೊಂಡು ಸ್ವಲ್ಪ ಒಲೆ ಹಾಕ್ಕೋಬೇಕಾಗಿತ್ತು ಕಣಮ್ಮ, ನಿಂಗೂ ಚಳಿ ಆಗುತ್ತೆ ವಾತಾವರಣ ಅಂತ ನಾನು ಅಮ್ಮಂಗೆ ಅವಾಗವಾಗ ಹೇಳ್ತಾ ಇರ್ತೀನಿ. ಸೊ ನಂಗೆ ಆ ಥರದ ಮನೆಗಳು ಭಾಳ ಇಷ್ಟ. ಸೌದೆ ಒಲೆ ಎಲ್ಲ ಇರುತ್ತಲ್ಲ, ಆ ಥರದ ಮನೆಗಳು ಭಾಳ ಇಷ್ಟ. ಓಕೆ, ಹಾಗೆಯೇ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ
ಇನ್ನು ರಂಗೋಲಿ ಖಾಲಿಯಾಗಿತ್ತು. ನಿನ್ನೆ ಶಾಪಿಂಗ್ ಹೋಗಿದ್ವಿ ಬುಧವಾರ. ಒಟ್ಟು ರಂಗೋಲಿ ತರೋದೇ ಮರ್ತು ಬಂದುಬಿಟ್ಟೆ. ಇವತ್ತು ನನ್ನ ಹಸ್ಬೆಂಡ್ಗೆ ಹೇಳಿ ತರಿಸ್ಕೋಬೇಕು. ರಂಗೋಲಿ ಮನೆ ಮುಂದೆ ಇಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ನೆನ್ನೆ ಅದನ್ನ ಜ್ಞಾಪಕ ಮಾಡ್ಕೊಂಡೇ ಹೋದೆ. ಬರೋ ಅಷ್ಟೊತ್ತಿಗೆ ರಂಗೋಲಿ ಜ್ಞಾಪಕನೇ ಬರಲಿಲ್ಲ. ಇಲ್ಲಿ ಹತ್ರದಲ್ಲಿ ರಂಗೋಲಿ ಎಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ. ನೋಡಬೇಕು ಇಲ್ಲೇ ಎಲ್ಲಾದರೂ ಸಿಗುತ್ತಾ ಅಂತೇಳಿ. ಇಲ್ಲ ಸಿಟಿಗೆ ಹೋಗಿ ತರಬೇಕಾಗುತ್ತೆ. ಮನೆ ಹತ್ರ ಎಲ್ಲ ರಂಗೋಲಿ ಅಂತ ಮಾರ್ಕೊಂಡು ಬರೋದೇ ಇಲ್ಲ. ಬೆಂಗಳೂರಲ್ಲಿ ಬರೋರು. ಇಲ್ಲಿ ನನಗೆ ಯಾರು ಬಂದಿರೋದು ಗೊತ್ತಿಲ್ಲ. ಸೊ ಹಾಗೆ ಇವಾಗ ಹೊರಗಡೆ ಹಂಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಸೀದಾ ಒಳಗೆ ಹೋಗ್ತಾ ಇದ್ದೀನಿ. ಇನ್ನು ನಿನ್ನೆ ತೊಗೊಂಬಂದು ಶಾಪಿಂಗ್ ಮಾಡಿದ್ದೆಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಪಾತ್ರೆಗಳನ್ನೆಲ್ಲ ಜೋಡಿಸಿದ್ದು ಹಂಗೆ ಬಿಟ್ಬಿಟ್ಟಿದ್ದೀನಿ. ಫಸ್ಟ್ ಈ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಇನ್ನು ಉಳಿದ ಕೆಲಸ ಮಾಡಿಬಿಡ್ತೀನಿ. ನಿನ್ನೆ ಶಾಪಿಂಗಿಗೆ ಹೋಗಿ ಮತ್ತೆ ಬಂದು ವಿಡಿಯೋ ಎಡಿಟಿಂಗ್ ಮಾಡಿ ಇನ್ನು ಊಟಕ್ಕೆ ಸ್ವಲ್ಪ ಏನೋ ಒಂದು ಮಾಡಿಕೊಂಡು ತಿಂದ್ಕೊಂಡು ಮಲಗೋ ಅಷ್ಟೊತ್ತಿಗೆ ಆಗೋಗ್ಬಿಡ್ತು. ಇನ್ನು ಪಾತ್ರೆ ಕೂಡ ಜೋಡ್ಸೋಕ್ಕಾಗಲಿಲ್ಲ. ಸ್ವಲ್ಪ ಪಾತ್ರೆ ತಿಂದಿರೋದೊಂದಿಷ್ಟು ತಟ್ಟೆಗಳಿತ್ತು, ಅದನ್ನು ಕೂಡ ತೊಳೆಯೋದಕ್ಕಾಗಲಿಲ್ಲ. ಚಳಿ ಬೇರೆ ಇತ್ತು, ರಾತ್ರಿ ಲೇಟ್ ಆಯಿತು. ಇಷ್ಟು ಚಳಿಲಿ ಯಾರು ತೊಳಿತಾರೆ ಅಂತ ಹಂಗೇ ಸಿಂಕಲ್ಲೇ ಬಿಟ್ಬಿಟ್ಟಿದೆ. ಅದು ಸ್ವಲ್ಪ ಪಾತ್ರೆಗಳಿದೆ. ಏನಿಲ್ಲ, ಜಾಸ್ತಿ ಏನಿಲ್ಲ. ಸಾಂಬಾರು ಇತ್ತಲ್ವ, ಬರೀ ರೈಸ್ ಮಾಡ್ಕೊಂಡಿದ್ದು, ಒಂದು 2-3 ತಟ್ಟೆ ಇತ್ತು ಅಷ್ಟೇ. ಇವಾಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಹೀಗೆ ಒಟ್ರಾಸಿ ದಿನ ಕೆಲಸ ಮಾಡೋದೇ ಕಷ್ಟ ಅನಿಸುತ್ತೆ ವಾತಾವರಣ ಚಳಿ ಇದ್ದಾಗ. ಬೇಸಿಗೆ ಕಾಲದಲ್ಲಿ ಇನ್ನೂ ನೀರಲ್ಲಿ ಆಟ ಆಡ್ತಾನೆ ಇರ್ತೀವಿ, ನೀರಲ್ಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಬಟ್ ಚಳಿಗಾಲದಲ್ಲಂತೂ ನೀರು ಮುಟ್ಟೋಕ್ಕಾಗಲ್ಲ. ಐಸ್ ಕೊರೆದಂಗೆ ಕೊರಿತಾ ಇರುತ್ತೆ ನಮ್ಮೂರಲ್ಲಿ ನೀರು. ಹಾಗೆ ಇವಾಗೆಲ್ಲ ನೀಟಾಗಿ ಒಂದು ಸಲ ಈ ಸ್ಟವೆಲ್ಲ ಒರೆಸ್ಕೊಂಬಿಟ್ಟು ಬೇಗ ಕೆಲಸಗಳನ್ನ ಅಂದರೆ ಬ್ರೇಕ್ಫಾಸ್ಟನ್ನ ಶುರು ಮಾಡಿಬಿಡ್ತೀನಿ. ಮಾಮೂಲಿಯಾಗಿ ಮಟರ್ ಪನ್ನೀರ್ ಮಾಡ್ತೀನಿ ಅಂತ ಹೇಳಿದ್ದೆ ತನುಗೆ. ಇನ್ನು ನನಗೆ ಬಟಾಣಿ ಎಲ್ಲ ಸುಲ್ಕೊಂಡು ಮಾಡೋವಷ್ಟಂತೂ ಟೈಮ್ ಇರಲಿಲ್ಲ. ಹಂಗಾಗಿ ಬರೀ ಪನ್ನೀರ್ ಮಸಾಲ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತನುನ ಇವತ್ತು ಒಂಚೂರು ಲೇಟಾಗಿ ಎಬ್ಬರಿಸೋಣ ಅಂತೇಳ್ಬಿಟ್ಟು ಒಂದು 7-10 ಆ ಟೈಮಿಗೆ ಎಬ್ಬರಿಸೋಣ ಅಂತ ಅಂದ್ಕೊಂಡು ಇವಾಗ ಎಬ್ಸೋಕ್ಕೆ ಹೋಗ್ತಾ ಇದ್ದೀನಿ. ದಿನ ಅವಳು 6:30ಗೆಲ್ಲ ಎದ್ದು ಬಿಡ್ತಾಳೆ. 6:15, 6:30ಗೆ ಎದ್ದು ಬಿಡ್ತಾಳೆ ಟೆಸ್ಟ್ ಎಲ್ಲ ಇದ್ದಾಗ. ಇವತ್ತು ಟೆಸ್ಟ್ ನಿನ್ನೆ ಮಂಡೆಗೆ ಮುಗೀತು. ಮತ್ತು ನೆಕ್ಸ್ಟ್ ಮಂಡೇ ಟೆಸ್ಟ್ ಇದೆ. ಹಂಗಾಗಿ ಇವತ್ತು ಸ್ವಲ್ಪ ಆರಾಮಾಗಿ ಎದ್ದೇಳಲಿ ಅಂತೇಳಿ ನಾನೇ ಮಲಗಿಸಿದ್ದೆ. ಇವಾಗ ಅವಳು ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ಹೋದ್ಲು. ಇನ್ನು ನಾನೀಗ ಫಸ್ಟು ಈ ರುಮಾಲಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಸಕ್ಕರೆ, ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ಳೋದಷ್ಟೇ. ಸಾಫ್ಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೃದುವಾಗಿದ್ರೇ ಈಸಿ ಆಗುತ್ತೆ. ಹಿಟ್ಟು ಏನೊಂದು ಇದು 150-200 ಗ್ರಾಮಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಈಗ ಫಸ್ಟು ಈ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಬೇಕಾದ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಶುಂಠಿ, 3 ಟೊಮೆಟೊ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1-2 ಹಸಿರು ಮೆಣಸಿಕಾಯಿ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ. ಗೋಡಂಬಿ ತೊಗೋಬೇಕಿತ್ತು. ನನಗೆ ನಿಜವಾಗ್ಲೂ ಈ ಕೆಲಸದ ಮಧ್ಯದಲ್ಲಿ ಗೋಡಂಬಿ ಹಾಕೋದನ್ನೇ ಮರ್ತೋಯ್ತು. ನೀವು ಹಾಕೋಬೇಕಾದ್ರೆ ಗೋಡಂಬಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 8-10 ಗೋಡಂಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲದನ್ನು ಪಟ ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಟ್ ಮಾಡಿಕೊಂಡು ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗೆ ರುಬ್ಬಿ ಕೂಡ ನಾವು ಮಾಡ್ಕೊಳ್ಬೋದು ಪೇಸ್ಟ್ ಮಾಡಿಕೊಂಡು. ಆದರೆ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ರುಬ್ಬಿಟ್ಟು ಮಾಡ್ಕೊಂಡ್ರಂತೂ ಸಖತ್ತು ಚೆನ್ನಾಗಿರುತ್ತೆ. ಇವಾಗ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಹಾಗೆ ಚಕ್ಕೆ, ಲವಂಗ, ಪಲಾವ್ ಎಲೆ ಒಂದು, ಹಾಗೆಯೇ ಶುಂಠಿ ನಾನಿಲ್ಲಿ 1.5 ಇಂಚಷ್ಟು, ಬೆಳ್ಳುಳ್ಳಿ 1, ಹಾಗೆಯೇ ಈರುಳ್ಳಿ 2 ತೊಗೊಂಡಿದ್ದೀನಿ. 2 ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಇದ್ರ ಜೊತೆಗೆ ಗೋಡಂಬಿ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಬೇಕಂದರೆ ನೀವು ಇದ್ರ ಜೊತೆಗೆ ಈ ನಕ್ಷತ್ರ ಹೂವು ಬರುತ್ತಲ್ವ, ಅದನ್ನು ಹಾಕ್ಕೋಬೋದು. ಇನ್ನು ನಿಮ್ಗೆ ಏನಾರು ಎಕ್ಸ್ಟ್ರಾ ಬೇಕಂದರೆ ಸ್ವಲ್ಪ ಸೋಂಪು ಅದನ್ನು ಕೂಡ ಹಾಕ್ಕೋಬೋದು. ಇನ್ನು ಸ್ವಲ್ಪ ನೀವು ಮಸಾಲೆ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು. ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ, ಇಷ್ಟು ಮಸಾಲೆ ಸಾಕು. ಇದೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ. ಇವಾಗ ಟೊಮೆಟೊ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂಚೂರು ತಣ್ಣಗಾಗೋದಕ್ಕೆ ಬಿಡಬೇಕು ಅಂತ ಇಟ್ಟಿದ್ದೀನಿ. ಹಾಗೆ ನಿನ್ನೆ ಬಾರ್ಲಿ ತೊಗೊಬಂದಿದ್ದೆ ಅಲ್ವಾ, ಸ್ವಲ್ಪ ಬಾರ್ಲಿ ಗಂಜಿ ಮಾಡ್ಕೊಳ್ಳೋಣ ಇವತ್ತು ಅಂತೇಳಿ ಬಾರ್ಲಿ ಗಂಜಿ ಮಾಡೋದಕ್ಕೆ ಇವಾಗ ಬಾರ್ಲಿ ಎಲ್ಲ ಚೆನ್ನಾಗಿ 1-2 ಸತಿ ತೊಳೆದು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು 8
ವಿಶಾಲ ಆದರೂ ಹಾಕಿಸ್ಬೇಕು. ಒಂದು 8-10 ವಿಶಾಲ ಆದರೂ ಹಾಕ್ಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಬಾರ್ಲಿ ಪೌಡ್ರು ಮಾಡ್ಕೊಂಬಿಟ್ಟು ಕೂಡ ಕುದಿಸ್ಕೊಂಡು ಗಂಜಿ ಥರ ಮಾಡ್ಕೊಂಡು ಕುಡಿಬೋದು. ನಾನು ಪೌಡ್ರೆಲ್ಲ ಮಾಡಲಿಲ್ಲ, ಹಾಗೇ ಮಾಡಿ ಕುಡಿಯೋಣ ಅಂಥೇಳಿ. ನಾನು ಹೇಳಿದ್ನಲ್ಲ ಮೊಗಲೆಲ್ಲ ಬರೀ ಗುಳ್ಳೆ ಆಗಿದೆ, ಹೀಟ್ ಜಾಸ್ತಿ ಆಗಿದೆ ಅಂಥೇಳಿ, ಅದಕ್ಕೇ ಮಾಡಿ ಕುಡಿಯೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಈ ಮಸಾಲೆಗಳನ್ನೆಲ್ಲ ಸ್ವಲ್ಪ ಬಿಸಿ ಇತ್ತು, ಲೇಟಾಗಿಬಿಡುತ್ತೆ ಅಂಥೇಳಿ ಹಂಗೇ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆ ಪನ್ನೀರ್ ತೊಗೊಂಬಂದಿದ್ದೆ, ಪನ್ನೀರು ತೊಗೊಂಬಂದು ಇವಾಗ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪೀಸು. ತನಗಂತೂ ಈ ಪನ್ನೀರ್ ಗ್ರೇವಿ ಅಂತೂ ತುಂಬ ಇಷ್ಟಪಟ್ಟು ತಿಂತಾಳವಳು. ಮಶ್ರೂಮ್ ಗ್ರೇವಿ, ಪನ್ನೀರ್ ಗ್ರೇವಿ ಅದೆಲ್ಲ ತುಂಬ ಇಷ್ಟ ತನಗೆ. ಈಗ ಫ್ರೈ ಮಾಡ್ಕೊಂಡಲ್ವ, ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಹಾಗೆಯೇ ಕಟ್ ಮಾಡ್ಕೊಂಡಂಥ ಪನ್ನೀರ್ಗಳನ್ನ ಒಂಚೂರು ಫ್ರೈ ಮಾಡ್ಕೊತೀನಿ. ಹಂಗೆ ಡೈರೆಕ್ಟಾಗೂ ಕೂಡ ನಾವು ಮಸಾಲಾಗೆ ಹಾಕೋಬೋದು, ಈ ಥರ ಫ್ರೈ ಮಾಡಿ ಕೂಡ ಹಾಕೋಬೋದು. ಸ್ವಲ್ಪ ಟೈಮ್ ಆಯಿತು ಅಂತ ಸ್ವಲ್ಪ ಬೇಗನೆ ಫ್ರೈ ಮಾಡಿ ತೆಗೆದುಬಿಟ್ಟೆ ನಾನು. ನೀವು ಚೆನ್ನಾಗಿ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ಕೂಡ ತೆಗಿಬೋದು. ಈ ರೀತಿ ನಿಧಾನವಾಗಿ ಮುರಿದೋಗ್ದಂಗೆ ಈ ರೀತಿ ಸ್ವಲ್ಪನೇ ನಾವು ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ. ಚೆನ್ನಾಗಾಗುತ್ತೆ ಈ ಥರ ಮಸಾಲೆ ಜೊತೆ ಫ್ರೈ, ಅಂದರೆ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬರೀ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ನೀವು ಬೇಕಾದರೆ ಚೂರು ಗರಂ ಮಸಾಲ, ಧನಿಯಾ ಪೌಡ್ರು, ಅದು ಅರಿಶಿನ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಬೇಕಾದ್ರೆ ಫ್ರೈ ಮಾಡ್ಕೋಬೋದು. ಇವಾಗ ಫ್ರೈ ಮಾಡ್ಕೊಂಡಂಥ ಪನ್ನೀರ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಇದ್ರ ಜೊತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕ್ಕೋಬೋದು. ನಾನು ಆ ಥರ ಏನು ಹಾಕೋಲ್ಲ, ಜಸ್ಟ್ ಜೀರಿಗೆ ಮಾತ್ರ ಹಾಕಿ ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಲ್ಲ, ಮಸಾಲಾನ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ. ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗಿ, ತುಂಬ ತೆಳುವಾಗಿ ಬರಬಾರ್ದು, ಗ್ರೇವಿ ಥರ, ತಿಕ್ ಗ್ರೇವಿ ಥರ ಬರಬೇಕು. ಈಗ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಇಷ್ಟೇ, ಇನ್ನೇನು ಎಕ್ಸ್ಟ್ರಾ ಹಾಕಲ್ಲ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಇವಾಗ ಪನ್ನೀರ್ ಸೇರಿಸ್ತಾಯಿದ್ದೀನಿ. ಪನ್ನೀರನ್ನ ಸೇರಿಸ್ಬಿಟ್ಟು ಮತ್ತೆ ಒಂದು 3-4 ನಿಮಿಷ ಇದನ್ನು ಕುದಿಸ್ಬಿಟ್ರೆ ಆಯಿತು, ಗ್ರೇವಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಹಾಗೆ ಅದ್ರ ಜೊತೆಗೆ ಬೇಕಂದರೆ ನೀವು ಸ್ವಲ್ಪ ಕಸ್ತೂರಿ ಮೆಥಿ ಕೂಡ ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಇವಾಗ ಸುಮಾರು ಒಂದು ಅರ್ಧ ಗಂಟೆ ಆಗೋಯಿತು ಇದನ್ನು ಹಿಟ್ಟನ್ನು ಕಲಸಿಟ್ಟು. ಇವಾಗ ನೀಟಾಗಿ ಒಂದು ಸತಿ ಚೆನ್ನಾಗಿ ಕೈಯಲ್ಲೆಲ್ಲ ನಾದ್ಕೊಂಡು ಇವಾಗ ಉಂಡೆಗಳನ್ನಾಗಿ ಮಾಡಿಕೊಂಡು ಇವಾಗ ಬೇಗ ಈ ಒಂದು ರೋಟಿನ ಮಾಡ್ಕೊಬಿಡ್ತೀನಿ. ಈ ರುಮಾಲಿ ರೋಟಿನ ನಾವು ಸ್ವಲ್ಪ ಲಟ್ಟಿಸ್ಕೊಂಬಿಟ್ಟು ಕೈಯಲ್ಲಿನೇ ಅದನ್ನು ಅಗಲ ಮಾಡ್ತಾರೆ, ಚೆನ್ನಾಗಿ ತೆಳುವಾಗಿ ಮಾಡ್ತಾರೆ, ಕೈಯಲ್ಲೇ ತಿರುಗಿಸಿ. ಬಟ್ ನಂಗೆ ಅದೆಲ್ಲ ಮಾಡೋದಕ್ಕೆ ಬರಲ್ಲ. ಹಂಗಾಗಿ ನಾನು ಸುಮ್ಮನೆ ಹಾಗೇ ಇದೇನಿದೆ ಉಜ್ಜೋದು ಮಣೆ ಏನಿದೆ ನೋಡಿ, ಅದರಲ್ಲೇ ತೆಳುವಾಗಿ ಉಜ್ಕೋತೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ತೆಳುವಾಗಿ ಉಜ್ಕೋಬೋದು. ಹಾಗಾಗಿ ಎಣ್ಣೆ ಸವರ್ಕೊಂಡೇ ಉಜ್ಜಿದ್ದೀನಿ, ಹಿಟ್ಟು ಸವರ್ಕೊಂಡು ನಾನು ಉಜ್ತಾ ಇಲ್ಲ. ಹಾಗೆ ರುಮಾಲಿ ರೊಟ್ಟಿ ಮಾಡೋದಕ್ಕೆ ಒಂದು ಬಾಣಲೆ ತೊಗೊಂಡು ಬಾಣಲೆನ ಈ ರೀತಿ ಕಾಯೋದಕ್ಕೆ ಇಟ್ಬಿಟ್ಟು ಅದ್ರ ಮೇಲೇ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಕೈಯಲ್ಲಿ ಮಾಡಬೇಕು. ಬಟ್ ನಂಗೆ ಅದು ಬರಲಿಲ್ಲ, ಹಂಗಾಗಿ ಹಂಗೆ ತೆಳುವಾಗೇ ಇದೆ, ತುಂಬ ಚೆನ್ನಾಗೂ ಕೂಡ ಬಂದಿತ್ತು. ಹಾಗಾಗಿ ಹಂಗೇ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಇಟ್ಕೊಂಡು ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಂಗೆ ಲಟ್ಟಿಸ್ಕೊಂಡ್ರೆ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ, ಚೆನ್ನಾಗೇ. ಆಮೇಲೆ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಇವಾಗ ತನಗೆ ಬೇರೆ ಲೇಟಾಗಿ ಬಿಡ್ತಲ್ವ ಆಲ್ರೆಡಿ ಅಂತೇಳ್ಬಿಟ್ಟು 8 ಗಂಟೆಗೆ ಇನ್ನೇನು ಒಂದು 5 ನಿಮಿಷ ಇತ್ತು, ಬೇಗನೆ ಇವಾಗ ಹಾಕ್ಕೊಟ್ಟೆ ಅವಳಿಗೆ. ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಇನ್ನು ಲಂಚ್ ಬಾಕ್ಸಿಗೆ ಬೇಗ ಮಾಡಬೇಕಿತ್ತು. ಲಂಚ್ ಬಾಕ್ಸಿಗೆ ಇನ್ನೊಂದು 3 ರೋಟಿನಾದರೂ ಮಾಡಬೇಕು. ತೆಳು ಇರುತ್ತಲ್ವ, ಹಂಗಾಗಿ ಒಂದು 3 ರೋಟಿ ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಸೌತೆಕಾಯಿ ಕೂಡ ಹೆಚ್ಚಿಬಿಟ್ಟು ಸೌತೆಕಾಯಿ ಕೂಡ ಸ್ನ್ಯಾಕ್ಸ್ ಪೀರಿಯಡಿಗೆ ಅಂತ ಹಾಕ್ಕೊಟ್ಟೆ. ಸೊ ಗ್ರೇವಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಪ್ರೋಟೀನ್ ಅಲ್ವಾ ಈ ಒಂದು ಪನ್ನೀರು, ಹೆಲ್ತ್ಗೂ ಕೂಡ ಒಳ್ಳೆಯದು, ಮಕ್ಕಳಿಗೆ ತುಂಬ ಒಳ್ಳೆಯದು. ಪನ್ನೀರನ್ನ ಕೊಡ್ತಾ ಇರಬೇಕು, ಅಟ್ಲೀಸ್ಟ್ ವಾರದಲ್ಲಿ ಒಂದು 15 ದಿವಸ ಆದರೂ ಕೊಡಬೇಕು. 15 ದಿವಸಕ್ಕೆ ಒಂದು ಸತಿನಾದರೂ ನಾವು ಪನ್ನೀರ್ ಕೊಡಬೇಕಂತಾರೆ. ನಾನು ಬಂದಿದ್ದರಿಂದ ಒಂದು ದಿವಸನೂ ಪನ್ನೀರ್ ಮಾಡಿರಲಿಲ್ಲ, ಸೊ ಇವಾಗ ಮಾಡಿದ್ದೀನಿ. ಓಕೆ, ಈಗ ಹಂಗೇ ಲಂಚ್ ಬಾಕ್ಸಿಗೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಪಪ್ಪಾಯ ಬೇಡ, ನೆನೆ
ಬಾರ್ಲಿ ಗಂಜಿ ಕುಡಿ, ಬಾರ್ಲಿ ಗಂಜಿ. ಚೆನ್ನಾಯ್ತಾ ಗಂಜಿ? ಚೆನ್ನಾಗಿತ್ತು. ನಾನು ಕುಡಿದಿಲ್ಲ. ನಾನೇ ಕೊಡಲಿಲ್ಲ ಅತ್ಲಾಗೆ, ಮತ್ತು ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು. ಇದು ಆ್ಯಕ್ಚುಲಿ ರಾತ್ರಿ ಪಾನಿ ಇಟ್ಬಿಟ್ಟು ಬೆಳಿಗ್ಗೆ ಕುಡಿಬೇಕು. ಬೆಳಿಗ್ಗೆ ಬಿಸಿ ಬಿಸಿ ಕುಡಿಯೋದಲ್ಲ. ಯಾರಿಗೆ ಗೊತ್ತು. ನಮ್ಮಮ್ಮ ಅವಾಗ ಮಾಡಿಕೊಡೋದು, ನಂಗೆ ಮರ್ತೇ ಹೋಗೈತೆ. ಬೆಳಗ್ಗೆ ಹಾಳು ಹೊಟ್ಟೆದಲ್ಲಿ ಕುಡಿದ್ರೆ. ತನ್ನನ್ನು ಕಾಲೇಜಿಗೆ ಕಳಿಸಿದ್ದಾಯಿತು. ಬಸ್ ಕೂಡ ಒಂದು 8:15 8:20ಕ್ಕೆ ಬಂದುಬಿಡ್ತು ಇವತ್ತು. ಅವ್ರ ಬಸ್ ಬೇರೆ ಕೆಟ್ಟೋಗಿದೆ ಅಂತೇಳಿ ಬೇರೆ ಇನ್ನೊಂದು ಬಸ್ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಅವಳನ್ನು ಕಳಿಸಿ ಬಂದಾದಮೇಲೆ ಸ್ವಲ್ಪ ರೊಟ್ಟಿ ಮಾಡ್ಕೊತಾ ಇದ್ದೀವಿ ಈಗ, ರುಮಾಲಿ ರೊಟ್ಟಿ. ನಾನು ಲಟ್ಸಿದ್ದು ಯಾವ ಥರ ಅಂತ ಇವಾಗ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು 2 ಕಡೆ ತಿರುಗಿಸಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ರೊಟ್ಟಿ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೇಳಿ ಬಿಸಿ ಆಗ್ತಾ ಇದ್ದಂಗೆ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ಅವರು ತಿಂತಾಯಿದ್ದಾರೆ. ಇವಾಗ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಗ್ರೇವಿ ಮತ್ತು ರೊಟ್ಟಿ ತುಂಬಾ ಚೆನ್ನಾಗಾಗಿತ್ತು. ಇವಾಗ ಇಬ್ಬರು ಕೂಡ ತಿಂತಿದ್ವಿ. ಎಲ್ಲ ಟೈಮ್ ನೋಡಿ 10 ಗಂಟೆನೇ ಆಗೋದಕ್ಕಾಯಿತು, 10 ಆಗೋಯಿತು. ನನ್ನ ಹಸ್ಬೆಂಡು ಅವರು ಸ್ನಾನ ಎಲ್ಲ ಮುಗಿಸಿ ರೆಡಿಯಾದರು, ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ. ಮತ್ತೇನೋ ಗಾಡಿ ಸ್ವಲ್ಪ ಕೆಲಸ ಇದೆ ಅಂತೇಳ್ಬಿಟ್ಟು ಗಾಡಿ ಕೆಲಸ ಮಾಡ್ಕೋತೀನಿ ಅಂತ ಹೋದರು ಕೆಳಗಡೆ. ಇವಾಗ ನಾನು ತಿಂತಾಯಿದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು ಗ್ರೇವಿ ಮಾತ್ರ. ಅವರು ಹೋದರು. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಇಡ್ಲಿಗೆ ನೆನೆಸೋಣ ಅಂತೇಳ್ಬಿಟ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಕೇರ್ಬಿಟ್ಟು ಆರಿಸ್ಬಿಟ್ಟು ಇವಾಗ ಇಡ್ಲಿಗೆ ನೆನೆಸ್ತಾ ಇದ್ದೀನಿ. ಸುಮಾರು ಇಲ್ಲಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇಡ್ಲಿಗೆ. ಅರ್ಧ ಕೆ.ಜಿಗಿಂತ ಚೂರು ಕಡಿಮೆ ಅಂತ ಅಂದ್ಕೋಬೋದು. ಹಾಗೆ ಸ್ವಲ್ಪ ಒಂದು 100 ಗ್ರಾಮಷ್ಟು ಉದ್ದಿನ ಕಾಳಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಉದ್ದಿನ ಕಾಳು ಕಡಿಮೆನೇ ಇತ್ತು ಇವತ್ತು, ನಾನು ಗಮನಿಸ್ಕೊಳ್ಳಿಲ್ಲ ಕಡಿಮೆ ಇದೆ ಅಂತೇಳ್ಬಿಟ್ಟು. ಅದನ್ನೇ ಹಾಕಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ನಾನು ರೈಸ್ ಹಾಕಿ ರುಬ್ತೀನಿ, ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಅವಲಕ್ಕಿ ಹಾಕಿ ರುಬ್ಬೋದು, ನಾನು ಇವತ್ತು ರೈಸ್ ಹಾಕಿ ರುಬ್ತೀನಿ. ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಹುರುಳಿಕಾಳನ್ನೆಲ್ಲ ಆರಿಸ್ಬಿಟ್ಟು ಹುರುಳಿಕಾಳನ್ನ ಸ್ವಲ್ಪ ಮೊಳಕೆ ಕಟ್ಟೋದಕ್ಕೆ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿ ತುಂಬ ದಿವಸನೇ ಆಗಿತ್ತು, ಹಂಗಾಗಿ ನಾಳೆ ಮಾಡಿದ್ರೆ ಆಗುತ್ತೆ ಅಂತೇಳಿ ಇವತ್ತೇ ಇವಾಗೆಲ್ಲ ತೊಳೆದು ಮೊಳಕೆ ಕಟ್ಟೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಸಾಯಂಕಾಲ ಮತ್ತು ನೀರನ್ನು ಬಸ್ದುಬಿಟ್ಟು ಇಟ್ಟರೆ ಚೆನ್ನಾಗಿ ಮೊಳಕೆ ಬರುತ್ತೆ ನಾಳೆ ಅಷ್ಟೊತ್ತಿಗೆ. ಇನ್ನು ನೆನ್ನೆ ತೊಗೊಂಬಂದಿದ್ದ ತರಕಾರಿಗಳೆಲ್ಲ ಏನಿತ್ತು ಅದನ್ನು ಹಂಗೆ ಕವರಲ್ಲಿ ಬಿಟ್ಬಿಟ್ಟಿದೆ. ಈಗ ಅದನ್ನೆಲ್ಲ ಸ್ವಲ್ಪ ಡಿವೈಡ್ ಮಾಡಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ತೆಗೆದಿಡಬೇಕು, ಮತ್ತು ತೊಂಡೆಕಾಯಿ, ಹಾಗೆ ಈ ಸೌಕಾಯಿ ಅಂತೀವಿ ಅದು, ಮತ್ತು ಬಟಾಣಿ ಅದನ್ನೆಲ್ಲ ಸಪ್ರೇಟ್ ಮಾಡಿಡೋಣ ಅಂತೇಳ್ಬಿಟ್ಟು ಇವಾಗ ಆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ.
ಬಟ್ಟೆನ ಮಿಷಿನಲ್ಲಿ ಹಾಕ್ತೆ, ಮಧ್ಯಾಹ್ನ ಮೇಲೆ ಒಗ್ಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ದಿವಾನ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಆಲ್ರೆಡಿ ಬೆಳಗ್ಗೆನೇ ಬೆಡ್ಡೆಲ್ಲ ಕೂಡ ಕ್ಲೀನ್ ಮಾಡಿದ್ದೆ. ಇವಾಗೆಲ್ಲ ನೀಟಾಗಿ ಒಂದು ಸಲ ಗುಡಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಗುಡಿಸ್ತಾ ಇದ್ದೀನಿ. ಹಾಗೆ ದಿವಾನ ಪಿಲ್ಲೋ ಬಗ್ಗೆ ಕೇಳಿದರೆ, ಅದು ಪಿಲ್ಲೋ ನಮಗೆ ರೆಡಿ ಸಿಗುತ್ತೆ ಅಂಗಡಿಗಳಲ್ಲಿ. ಅದೇ ಪಿಲ್ಲೋ ತೊಗೊಂಬಂದು ಅದಕ್ಕೆ ದಿವಾನ ಕವರ್ ಸೆಟ್ ಬರುತ್ತಲ್ಲ, ಅದನ್ನು ಹಾಕೋದಷ್ಟೇ. ಮಾಮೂಲಿ ದಿವಾನ ಸೆಟ್ ಕವರ್ಗಳು ಸರಿಯಾಗಿ ಬರುತ್ತೆ ಅಳತೆ. ಒಬ್ಬರು ಕಮೆಂಟ್ಸಲ್ಲಿ ಕೇಳಿದರು, ಹಂಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೀಟಾಗಿ ಮನೆಯೆಲ್ಲ ಗುಡಿಸ್ಕೊಂಡು ಇನ್ನು ನೆಲ ಎಲ್ಲ ಒರೆಸ್ಕೋಬೇಕು. ಪಾತ್ರೆಗಳಿದೆ, ಪಾತ್ರೆಗಳು ತೊಳಿಬೇಕು. ಇನ್ನು ಅಷ್ಟು ಕೆಲಸಗಳಿದೆ. ಸ್ನಾನ ಮುಗಿಸ್ಬೇಕು. ನಮ್ಮಮ್ಮನೂ ಬೇರೆ ಬೆಳಗ್ಗೆನೇ ಫೋನ್ ಮಾಡಿದ್ದೆ, ಇಲ್ಲಿಗೆ ಬಾರಮ್ಮ ತಿಂಡಿಗೆ ಅಂತೇಳಿ. ನಮ್ಮಮ್ಮ ಇಲ್ಲ, ನೆನ್ನೆ ತಾನೇ ಬಂದಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ಮನೆಯೆಲ್ಲ ಗಲೀಜಾಗಿಬಿಟ್ಟಿದೆ. 5-6 ದಿವಸ ನಮ್ಮಮ್ಮ ಬೆಂಗಳೂರಿಗೆ ಹೋಗಿದ್ರು, ಹಂಗಾಗಿ ಮನೆಯೆಲ್ಲ ಗಲೀಜಾಗಿಬಿಟ್ಟಿದೆ, ಕ್ಲೀನ್ ಮಾಡ್ಕೋಬೇಕು, ಬರೋಕ್ಕಾಗಲ್ಲ, ನೀನೇ ಬಾ, ಸೊಪ್ಪಲ್ಲೇ ಎಲ್ಲ ಮಾಡಿದ್ದೀನಿ, ನೀನೇ ಬಾ, ಮಧ್ಯಾಹ್ನ ಇಲ್ಲೇ ಊಟ ಮಾಡುವಂತೆ ಅಂತೆಲ್ಲ ಕರೆದ್ರು. 2-3 ಸತಿ ಕರೆದ್ರು. ಹಂಗಾಗಿ ಸರಿ ಅಂತೇಳ್ಬಿಟ್ಟು ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೀಟಾಗೆಲ್ಲ ಮನೆಯನ್ನು ಗುಡಿಸ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹಾಗೆಯೇ ಇನ್ನು ಇಲ್ಲಿ ಅಡುಗೆ ಮನೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಬೆಳಗ್ಗೆ ಆಲ್ರೆಡಿ ಒರೆಸಿದ್ದೆ, ಆದರೆ ಇವಾಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ನಲ್ವ, ಹಂಗಾಗಿ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಇನ್ನು ಸ್ಟವ್ ಮೇಲಿರೋಂಥ ಸ್ಟ್ಯಾಂಡ್ಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ರೆ ಆ ಕೆಲಸ ಕೂಡ ಆಗೋಗ್ಬಿಡುತ್ತೆ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಹಾಗೆ ಸಿಂಕನ್ನೆಲ್ಲ ನೀಟಾಗಿ ತೊಳೆದಿದ್ದಾಯಿತು. ಅಡುಗೆ ಮನೆಯೆಲ್ಲ ಅಂದರೆ ಸೆಲ್ಫೆಲ್ಲ ಒರೆಸ್ಕೊಂಡಿದ್ದು ಕೂಡ ಆಯಿತು. ಸ್ನಾನ ಮಾಡ್ಕೊಂಡು ಆ ಕೆಲಸ ಮಾಡಕ್ಕೆ ಹೋಗಿದೆಯಲ್ಲ, ಏನೋ ವೈರೆಲ್ಲ ಸುಟ್ಟೋಗೈತೆ ಕಣ್ಮನೆ. ಹೌದಾ? ಫ್ರೆಶ್ ಆಗಿ ಬೆಳಗ್ಗೆನೆ ಸ್ನಾನ ಮಾಡಿ ಮತ್ತೋಗಿ ಅಲ್ಲಿ ನಾನು ಮನೆ ಕಾಯಿ ಮಾಡಿಸಿದ್ರು, ವೈರಿಂಗ್ ಎಲ್ಲ ಫುಲ್ ಸುಟ್ಟೋಗ್ಬಿಟ್ಟೈತೆ. ಚೆನ್ನಾಗಿ ಲೈಟ್ಸ್ ಎಲ್ಲ ಬರ್ತೈತಲ್ಲ. ಅದು ಇವಾಗ ನೋಡ್ಕೊಂಡಿದ್ದಕ್ಕಾಯ್ತು, ಇಲ್ಲಾಂದ್ರೆ ಫುಲ್ ಗಾಡಿ ವೈರಿಂಗ್ ಎಲ್ಲ ಹೋಗಿರೋದು. ಹೌದಾ? ನಾನು ಎಷ್ಟು ಸ್ಪ್ರೇ ಅಲ್ಲಿ ಇದೆ ಬನ್ನಿ, ಗೊತ್ತಿಲ್ಲ, ಅದೆಲ್ಲ ಇದೆ ಐತಲ್ಲ, ಗೊತ್ತಿಲ್ಲ, ನೋಡೋದೆಲ್ಲ ಇರಬೇಕು. ಒಂದು ಮುಟ್ಟಕ್ಕೆ ಹೋದ್ರೆ ಹಂಗೆ ಒಂದು ಇದಾಗುತ್ತೆ ಗಾಡಿಗೆ. ಒಳ್ಳೇದೇ ಆಯ್ತು. ಹಾಂ, ಯಾಕಂದ್ರೆ ಫುಲ್ ಸುಟ್ಟೋಗೈತೆ, ನಾನು ನೋಡ್ಕೊಂಡಿಲ್ಲ. ನನಗೆ ಅವಾಗ ಒಂದು ನೈಟಲ್ಲಿ ಎಡ್ಡೆಲ್ಲ ಹೋಗ್ಬಿಡೋದು. ಹಾಂ, ನಾನು ಅಲರ್ಟ್ಸಿ ಇದು ಮಾಡ್ಕೊತಾ ಇದ್ದೆ. ಹೌದಾ? ನೋಡಿದ್ರೆ ಎಲ್ಲ ಸುಟ್ಟೋಗೈತೆ. ರೆಡಿ ಆಯ್ತಾ? ಫುಲ್ ಆಯ್ತಾ? ಇಲ್ಲ, ಸ್ವಲ್ಪ ಅಷ್ಟು ಸ್ಪ್ರೇ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಡ್ತೀನಿ. ನಾನು ನೆಲವರು ಸ್ನಾನ ಮಾಡಿದರೆ ನನ್ನ ಕೆಲಸ ಮುಗೀತು. ನಾನು ಅಲ್ಲಿ ಬೇರೆ ಹೋಗ್ಬೇಕು ಊರಿಗೆ. ನಮ್ಮಮ್ಮ ಬಾಬಾ ಅಂತ ಬೆಳಗ್ಗೆನೆ ಫೋರ್ಸ್ ಮಾಡ್ತೈತಿ. ಸ್ನಾನ ಮಾಡ್ಕೊಂಡು ನೀನು ಅಷ್ಟೊತ್ತಿಗೆ ಮಾಡಿ, ಅಷ್ಟೊತ್ತಿಗೆ ಸ್ನಾನ ಮುಗಿಸ್ತೀನಿ. ನೆಲ ಒಂದು ಒರೆಸಿ ಸ್ನಾನ ಮುಗಿಸಿದ್ರೆ ಆಯಿತು. ಅಲ್ಲಿ ಉಗುರು ಕಟ್ ಮಾಡೋದು ಹೊರಗಡೆ ಐತೆ ನೋಡು, ನೈಲ್ ಕಟ್ರಿ ಅಲ್ಲಿ ಹೊರಗಡೆ ಐತು.
ಹಾಂ ಮಂಗಳೂರು ಕಡೆ ಹಾಂ ಎಲ್ಲ ತುಕ್ಕಬೇಕು. ಅಲ್ಲ 3 ಲೈಟ್ ಆನ್ ಆಗ್ತಿರ್ಲಿಲ್ವ ಅವು? ಬರ್ತಾ ಇತ್ತು. ಬರ್ತಾಯ್ತಾ? ಅದು ದೊಡ್ಡ ಲೈಟ್ ಇದಾವಲ್ಲ, ಹಾಂ. ಅವ್ರ ಇನ್ಸ್ಪೆಕ್ಟರ್ ಸರಿ ಇಲ್ಲ, ಎಲ್ಲ ತುಕ್ಕಿಡ್ತು ಹೋಗ್ತಾ ಇತ್ತು. ಅಯ್ಯಪ್ಪ, ನಾನು ನೆಲ ಒಂದು ಒರೆಸ್ಬೇಕು. ಪಾಟಿಗೊಂದು ಗಿಡ ಹಾಕಿದ್ರೆ ಆಯ್ತು. ನೆಲ ಒರೆಸಿ ಪಾಟಿಗೆ ಗಿಡ ಹಾಕಿ ಸ್ನಾನ ಮಾಡಿದರೆ ನನ್ನ ಕೆಲಸ ಮುಗೀತು. ಫಸ್ಟ್ ನೆಲ ಒರೆಸ್ಬಿಡ್ತೀನಿ ತಡಿ, ಆಮೇಲೆ ಗಿಡ ಹಾಕ್ತೀನಿ. ಗಿಡ ಹಾಕಿ ಸ್ನಾನಕ್ಕೆ ಹೋಗ್ತೀನಲ್ವಾ? ಸಣ್ಣ ಪಾಠ ಆಗ್ಬಿಡ್ತು ಕಣ್ಮನೆ. ಅದು ವಿಳೆದೆಲೆ ಮನೆ ಚೆನ್ನಾಗಿ ಬರಬೇಕು. ವಿಳೆದೆಲೆ ಮೊದಲೇ ಈಗಲೇ ಒಣಗ ಥರ ಆಗ್ತೈತಿ. ನೋಡಂತ ಈಗ ಹಾಕಿ ನೋಡೋಣ. ಹ್ಞೂ ಹ್ಞೂ, ಮೊನ್ನೆ ಎಲೆ ಅಲ್ಲಿಂದನೇ ಕುಯ್ಕೊಂಬಂದಿತ್ತು. ಕುಯ್ದು ಕೊಟ್ಟಿತ್ತಲ್ಲ ಮೊನ್ನೆ, ಅದೇ ಎಲೆ ಪೂಜೆ ಕಳ್ಸೋಕೆ ಇಟ್ಟಿದ್ದು ಮೊನ್ನೆ. ವಿಳೆದೆಲೆ. ಹಾಂ, ಈಗ ನೆಲ ಒರೆಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಬಕೆಟಲ್ಲಿ ಹೊರಗಡೆ ನೀರು ತುಂಬಿ ಅಲ್ಲೇ ನೀರು ಇಟ್ಕೊಂಡು ನಾನು ನೆಲ ಒರೆಸೋದು. ಟೀ ಬಿಸಿ ಮಾಡ್ತಾಯಿದೆಯಾ? ಮಾಡು. ನನ್ನ ಹಸ್ಬೆಂಡ್ ಟೀ ಬಿಸಿ ಮಾಡಿ ಲೋಟಕ್ಕೆ ಹಾಕ್ಕೊಟ್ರು. ಇಬ್ಬರು ಇವಾಗ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ. ಅದು ಇದು ಮಾತಾಡಿಕೊಂಡು ಟೀ ಕುಡಿತಾ ಇದ್ದೀವಿ. ಗಾಡಿ ಬಗ್ಗೆ ಏನೋ ಮಾತಾಡ್ತಾಯಿದ್ರು, ನಾನು ಅದನ್ನೆಲ್ಲ ಕೇಳ್ತಾ ಇದ್ದೆ. ಹಾಗೆಯೇ ನಾನು ಕೂಡ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಫಾಸ್ಟಾಗಿ ರೆಡಿ ಆಗ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಟೈಮ್ 12 ಗಂಟೆ ಆಗೋದಕ್ಕೆ ಆಗಿಬಿಟ್ಟಿತ್ತು ಇಷ್ಟೆಲ್ಲ ಕೆಲಸಗಳ ಮಾಡೋಷ್ಟೊತ್ತಿಗೆ. ಇನ್ನು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮುಗಿಸ್ಬಿಟ್ಟು ಅಮ್ಮ ಮನೆಗೆ ಹೋಗಬೇಕು. ಅಮ್ಮ ಮನೆಗೆ ಹೋಗಿ ಮತ್ತು ಸಾಯಂಕಾಲ 5 ಗಂಟೆ ಹೊತ್ತಿಗೆ ವಾಪಸ್ ಬರಬೇಕು ತನು ಕಾಲೇಜಿಂದ ಬರೋ ಅಷ್ಟೊತ್ತಿಗೆ. ಹಾಗೆ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ವ್ಲಾಗ್ ಅಂತೂ ತುಂಬ ಲೆಂತಿ ಆಗಿಬಿಡ್ತು ಇವತ್ತು. ತುಂಬ ಸ್ಪೀಡ್ ಮಾಡಿಬಿಟ್ಟೇ ವಿಡಿಯೋಗಳನ್ನ ಹಾಕಿದ್ದೀನಿ. ಇನ್ನು ಅಮ್ಮ ಮನೆ ವ್ಲಾಗು, ಅಮ್ಮ ಮನೆಗೆ ಹೋಗೋದನ್ನೆಲ್ಲ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ನಾಳೆ ನೋಡ್ಬೋದು ಅದನ್ನು ಕೂಡ. ಓಕೆ, ಹಾಗೆ ಈಗ ದೇವ್ರ ಪೂಜೆ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹಿಟ್ಟನ್ನು ಕೂಡ ಇಟ್ಟಿದ್ದೀನಿ ರೋಟಿ ಮಾಡೋದಕ್ಕೆ. ಅಮ್ಮನಿಗೊಂದೆರಡು ರೋಟಿ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರ ಪೂಜೆ ಕೂಡ ಇವಾಗ ಆಯಿತು. ಬರೀ ದೀಪ ಹಚ್ಚೋದಷ್ಟೇ ಇತ್ತು. ದೇವ್ರಿಗೆ ದೀಪ ಹಚ್ಬಿಟ್ಟು ಉದ್ಬತ್ತಿ ಬೆಳಗಿದೆ ಅಷ್ಟೇ. ಅದಾದಮೇಲೆ ಇನ್ನು ನಾನು ಸ್ನಾನಕ್ಕೆ ಮುಂಚೆನೇ ಗಿಡ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಗಿಡ ಹಾಕೋದನ್ನೇ ಮರೆತುಬಿಟ್ಟೆ. ಟೀ ಕುಡಿದ ತಕ್ಷಣ ಸೀದಾ ಸ್ನಾನಕ್ಕೆ ಹೋದೆ. ಇವಾಗ ಗಿಡ ಹಾಕೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಈ ಪಾಟನ್ನು ಸ್ವಲ್ಪ 2 ಹೋಲ್ ಮಾಡಿದ್ದೀನಿ, ಕೆಳಗಡೆ ಹೋಲ್ ಮಾಡಿಬಿಟ್ಟು ಇವಾಗ ಇದೇನಿದೆ ವಿಳೆದೆಲೆ ಗಿಡ, ಸ್ವಲ್ಪ ಮಣ್ಣು ಅಮ್ಮ ತೊಗೊಂಬಂದಿದ್ರು ಕವರಲ್ಲಿ, ಆ ಮಣ್ಣನ್ನು ಫಸ್ಟ್ ಹಾಕ್ಬಿಟ್ಟು ಹಾಗೆ ಈ ವಿಳೆದೆಲೆ ಗಿಡ ಏನಿದೆ ಅದನ್ನು ಹಂಗೇ ಇಡ್ತಾಯಿದ್ದೀನಿ. ನನ್ನ ಮಣ್ಣು ಇದೇ ಸಾಕಾಗುತ್ತೇನೋ ಅಂತ ಅಂದ್ಕೊಂಡೆ. ಇದಕ್ಕೆ ಇನ್ನೂ ತುಂಬ ಮಣ್ಣು ಬೇಕು. ಇವಾಗ ಅಮ್ಮ ಮನೆಗೆ ಹೋಗ್ತಾ ಅಲ್ಲೇ ಎಲ್ಲಾದರೂ ಮಣ್ಣನ್ನು ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹಾಗೇ ಅದನ್ನು ವಿಳೆದೆಲೆ ಗಿಡ ಇಟ್ಬಿಟ್ಟು ಇವಾಗ ಅಮ್ಮನಿಗೊಂದೆರಡು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಮಾಡಿಕೊಂಡು ಬಿಸಿದನ್ನೇ ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ. ಎಷ್ಟು ಕೆಲಸಗಳಾಗುತ್ತೆ ಒಂದು ದಿನ ಅಂದರೆ, ಅಷ್ಟೊಂದು ಕೆಲಸಗಳು. ಅದ್ರ ಜೊತೆಗೆ ವೀಡಿಯೋಗಳ್ನ ಮಾಡಿಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನಿಜ ಹೇಳ್ಬೇಕಂದ್ರೆ. ನಾವು ಹಂಗೆ ಮಾಡ್ತಾಯಿದ್ರಂತೂ ಪಟ 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 ಮಾಡಿಬಿಡ್ತೀವಿ. ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಹಾಗೆ ಇವಾಗ ರೊಟ್ಟಿ ಕೂಡ ಮಾಡಿದ್ದಾಯಿತು. ಇನ್ನು ಅಮ್ಮ ಮನೆಗೆ ಹೋಗಿ ಅಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದನ್ನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ಶೇರ್ ಮಾಡ್ತೀನಿ. ಹೀಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ.
ಆದಷ್ಟು ಬೇಗ 50K ಆಗಲಿ. ಇನ್ನು ಮುಂದೆ ಡೈಲಿ ವ್ಲಾಗ್ಗಳು ಬರುತ್ತೆ. ಮ್ಯಾಕ್ಸಿಮಮ್ ನಾನು ಡೈಲಿ ವ್ಲಾಗ್ನ ಹಾಕ್ಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ.